ಗಮನಿಸ್ತಾ ಇದ್ದೀವಿ ಮಂಡ್ಯದ ಕೆರಗೋಡಲ್ಲಿ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಉದ್ವಿಗ್ನತೆಯನ್ನ ಪಡ್ಕೊಳ್ತಾ ಇದೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಪೊಲೀಸರ ಕೈಯಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ಲಾಠಿ ಪ್ರಹಾರವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಪ್ರತಿಭಟನಾಕಾರರನ್ನ ಹೊತ್ಕೊಂಡೋಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಕೆರಗೋಡು ಗ್ರಾಮದ ಲೈವ್ ವಿಜುವಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಪ್ರತಿಭಟನಾಕಾರರನ್ನ ಚಿದರಿಸ್ತಾ ಇದ್ದಾರೆ, ಸ್ಥಳದಿಂದ ಕಳಿಸ್ತಾ ಇದ್ದಾರೆ. ಮಹಿಳಾ ಪೊಲೀಸ್ ಸಿಬ್ಬಂದಿಯೂ ಕೂಡ ಅಲ್ಲಿ ಜಮಾವಣೆ ಆಗಿದ್ದಾರೆ. ಅವರು ಕೂಡ ಪ್ರತಿಭಟನಾ ನಿರತ ಮಹಿಳಾ ಪ್ರತಿಭಟನಾಕಾರರನ್ನು ಸ್ಥಳದಿಂದ ಕಳಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಧ್ವಜವನ್ನ ಹಾರಿಸಲಾಗಿತ್ತೋ ಅದೇ ಸ್ಥಳದಲ್ಲಿ ಧ್ವಜ ತೆರವು ಮಾಡಿದ ನಂತರ ಅಲ್ಲಿ ಶ್ರೀರಾಮನ ಫ್ಲೆಕ್ಸ್ ಅನ್ನ ಹಾಕಲಾಗಿತ್ತು. ಅದನ್ನು ಕೂಡ ತೆರವುಗೊಳಿಸುವ ಯತ್ನ ಕೂಡ ಆಯಿತು. ಅದೇ ಸ್ಥಳದಲ್ಲಿ ಮಹಿಳಾ ಪ್ರತಿಭಟನಾಕಾರರು ಅಲ್ಲೇ ಕೂತ್ಕೊಂಡು ಅಲ್ಲೇ ಅಡುಗೆ ಮಾಡಿ ಪ್ರತಿಭಟನೆಯ ಕಾವು ಹೆಚ್ಚಾಗುವಂತೆ ಮಾಡ್ತಾರೆ. ನೋಡಿ, ಗಮನಿಸ್ತಾ ಇದ್ದೀವಿ ಮಹಿಳಾ ಪ್ರತಿಭಟನಾಕಾರರು ಯಾವ ರೀತಿ ಪೊಲೀಸರ ಮೇಲೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂತ ಹೇಳಿ. ಅವರನ್ನ ಚೆದರಿಸೋದೇ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪುರುಷ ಪ್ರತಿಭಟನಾಕಾರರಿದ್ದಾರೆ. ಅವರನ್ನು ಕೂಡ ಪೊಲೀಸರು ನಿಯಂತ್ರಿಸುವುದರಲ್ಲಿ ಹರಸಾಹಸವನ್ನ ಪಡಬೇಕಾಗಿ ಬಂತು. ಅಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಸಲಾಗಿತ್ತು. ಬ್ಯಾರಿಕೇಡ್ ಅನ್ನು ಕೂಡ ತಳ್ಳಿ ಒಳನುಗ್ತಾ ಇದ್ದಾರೆ. ಪೊಲೀಸರ ಬಲವನ್ನ ಪ್ರಯೋಗಿಸಿ ಎಷ್ಟೇ ಅಲ್ಲಿನ ಪ್ರತಿಭಟನಾಕಾರರನ್ನ ಗ್ರಾಮಸ್ಥರನ್ನ ತಡೆಯೋ ಪ್ರಯತ್ನ ಮಾಡಿದಷ್ಟು ಕೂಡ ಹೆಚ್ಚಾಗ್ತಾ ಇದೆ ಪ್ರತಿಭಟನಾಕಾರರ ಆಕ್ರೋಶ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕೆರಗೋಡ್ನಲ್ಲಿ ಮತ್ತೆ ಲಘು ಲಾಠಿ ಪ್ರಹಾರ. ಬೆಳಗಿನಿಂದ ಸತತವಾಗಿ 3ಕ್ಕೂ ಹೆಚ್ಚು ಬಾರಿ ಪ್ರತಿಭಟನಾಕಾರರನ್ನ ನಿಯಂತ್ರಿಸುವ ಸಲುವಾಗಿ ಪೊಲೀಸರು ಬಲಪ್ರಯೋಗವನ್ನ ಮಾಡಿದ್ರು ಕೂಡ ಕ್ಷಣಕ್ಕೂ ಕೂಡ ಆ ಒಂದು ವೃತ್ತದಲ್ಲಿ ಜಮಾವಣೆ ಆಗ್ತಾ ಇರುವ ಪ್ರತಿಭಟನಾಕಾರರು ಹಾಗೆ ಗ್ರಾಮಸ್ಥರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಒಬ್ಬರನ್ನ ತಡೆದ್ರೆ ಮತ್ತೊಂದು ಕಡೆಯಿಂದ ಒಂದು ಬ್ಯಾರಿಕೇಡ್ ಅನ್ನು ಅಳವಡಿಸಿದ್ರೆ ಮತ್ತೊಂದು ಬ್ಯಾರಿಕೇಡ್ ಅನ್ನ ತಳ್ಳಿ ಆ ಧ್ವಜಸ್ತಂಭದ ಬಳಿಗೆ ನುಗ್ಗೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟ, ಪೊಲೀಸರ ಲಘು ಲಾಠಿ ಪ್ರಹಾರ. ಇದರ ನಡುವೆ ಮಹಿಳೆಯರು, ಮಕ್ಕಳು, ವೃದ್ಧರು ಕೈಯಲ್ಲಿ ಭಗವತ್ ಧ್ವಜವನ್ನ ಹಿಡಿದು ಮತ್ತೊಮ್ಮೆ ಹನುಮಧ್ವಜ ಹಾರಾಟ ಆಗಲೇಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಅದನ್ನ ತೆರವುಗೊಳಿಸುವ ಪ್ರಯತ್ನ ಪೊಲೀಸರು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಿದ್ದೀರಿ, ಕೆಲವೇ ಹೊತ್ತಿನ ಮುಂಚೆ ರಿಪಬ್ಲಿಕ್ ಕನ್ನಡದಲ್ಲೇ ನೇರ ಪ್ರಸಾರದಲ್ಲಿ ತೋರಿಸಿದ್ವಿ. ಮಹಿಳೆಯೊಬ್ಬರು ಹತ್ತಿ ಆ ಧ್ವಜಸ್ತಂಭದ ಮೇಲೆ
ಶ್ರೀರಾಮಚಂದ್ರನ ಫೋಟೋ ಹಾಗೆ ಭಗವದ್ ಧ್ವಜವನ್ನ ಕಟ್ಟಿದ್ರು. ಮಹಿಳೆಯರಿಬ್ಬರು ಸೇರಿ ಇದೀಗ ಅದನ್ನ ತೆರವುಗೊಳಿಸುವ ಪ್ರಯತ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವಾಗ ಪೊಲೀಸರು ಮತ್ತೆ ಧ್ವಜಸ್ತಂಭಕ್ಕೆ ಕೈ ಹಾಕಿದ್ರು, ಯಾವಾಗ ಭಗವದ್ ಧ್ವಜವನ್ನ ಕೆಳಗಿಳಿಸುವ ಪ್ರಯತ್ನವನ್ನ ಮಾಡಿದ್ರು, ಆಗ ಮತ್ತೆ ಆಕ್ರೋಶದ ಕಟ್ಟೆ ಒಡೆದಿದೆ. ಪ್ರತಿಭಟನಾಕಾರರು ಪೊಲೀಸರು ಅಳವಡಿಸಿರುವ ಬ್ಯಾರಿಕೇಡ್ಗಳನ್ನ ತಳ್ತಾ ಇದ್ದಾರೆ. ಪೊಲೀಸರು ಲಾಠಿ ಪ್ರಯೋಗ ಮಾಡುವ ಒಂದು ಸೂಚನೆಯನ್ನ ನೀಡ್ತಿದ್ರು ಕೂಡ ಜಗ್ಗದೆ ಮುನ್ನುಗ್ಗೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು ಹಾಗೆ ಪ್ರತಿಭಟನಾಕಾರರು. ಮತ್ತೊಂದು ಕಡೆಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಧ್ವಜಸ್ತಂಭಕ್ಕೆ ಕಟ್ಟಲಾಗಿದ್ದ ಭಗವದ್ ಧ್ವಜ ಹಾಗೆ ರಾಮಚಂದ್ರನ ಫೋಟೋವನ್ನ ತೆಗಿತಾ ಇದ್ದಾರೆ ಪೊಲೀಸರು. ನೇರ ಪ್ರಸಾರದ ದೃಶ್ಯ ಕೆರಗೋಡ್ನಿಂದ, ಮಂಡ್ಯದ ಕೆರಗೋಡು. ಹನುಮತ್ ಧ್ವಜವನ್ನ ರಾತ್ರೋರಾತ್ರಿ ತೆರವುಗೊಳಿಸಿದ್ರು ಪೊಲೀಸರಿಂದ. ಆ ಧ್ವಜವನ್ನ ತೆರವುಗೊಳಿಸಲಾಯಿತು ಅನ್ನೋ ಕಾರಣಕ್ಕೆ ಪ್ರಾರಂಭವಾದ ಪ್ರತಿಭಟನೆ ಬೆಳಗಿನಿಂದಲೂ ಕೂಡ ಮೆಗಾ ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ವಿಚಾರ ಯಾವ ರೀತಿಯಾಗಿ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿದೆ ಅನ್ನೋದರ ವಿವರಣೆಯನ್ನ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿದೆ. ಇದೀಗ ರಾಷ್ಟ್ರಧ್ವಜವನ್ನ ಆ ಸ್ತಂಭಕ್ಕೆ ಕಟ್ಟುವ ಪ್ರಯತ್ನ ಪೊಲೀಸರ ನೇತೃತ್ವದಲ್ಲಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಗಣಿಗಾ ರವಿ ಅವರು ಹೇಳ್ತಿದ್ದು ಅದೇ, ಅದು ಧ್ವಜಸ್ತಂಭ ಇರೋದು ರಾಷ್ಟ್ರ ಅಥವಾ ನಾಡ ಧ್ವಜವನ್ನ ಹಾರಾಟ ಮಾಡಿಸ್ಲಿಕ್ಕೆ ಮಾತ್ರ, ಅಲ್ಲಿ ಯಾವುದೇ ಧರ್ಮದ ಸಂಕೇತವಾಗಿರುವ ಧ್ವಜವನ್ನ ಕಟ್ಟಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ. ಆದ್ರೆ ಗ್ರಾಮಸ್ಥರು ನಾವು ಅನುಮತಿಯನ್ನ ಪಡೆದು ಸರ್ವಾನುಮತದಲ್ಲಿ ಆ ಧ್ವಜವನ್ನ ಅಲ್ಲಿ ಕಟ್ಟಿದ್ವಿ ಅನ್ನೋದು. ಮತ್ತಷ್ಟು ಡೀಟೇಲ್ಸ್ ಅಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ಆನಂದ್, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಭಗವದ್ ಧ್ವಜವನ್ನ ತೆಗೆದು ರಾಷ್ಟ್ರಧ್ವಜವನ್ನ ಕಟ್ಟೋ ಪ್ರಯತ್ನ ಪೊಲೀಸರ ನೇತೃತ್ವದಲ್ಲಿ. ಮತ್ತೊಂದು ಕಡೆ ಪೊಲೀಸರ ಈ ನಡೆಯನ್ನ ಧಿಕ್ಕರಿಸಿ ವಿರೋಧಿಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಮಿತಾ, ಈಗಾಗಲೇ ಏನು ತ್ರಿವರ್ಣ ಧ್ವಜವನ್ನ ಆರಿಸೋ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಸ್ವತಃ SP ಯತೀಶ್ ಅವರ ನೇತೃತ್ವದಲ್ಲಿ ತ್ರಿವರ್ಣ ಧ್ವಜವನ್ನ ಆರಿಸೋದಕ್ಕೆ ಈಗ ರೆಡಿ ಮಾಡ್ಕೊಳ್ತಾ ಇರುವಂತದ್ದು, ಧ್ವಜವನ್ನ ಕಟ್ಟುವಂತ ಕೆಲಸ ನಡೀತಾ ಇದೆ. ಏನು ಕೆಲವು ನಿಮಿಷಗಳ ಹಿಂದೆ ಆ ತ್ರಿವರ್ಣ ಧ್ವಜ ಏನ್ ಕಟ್ತಾ ಇದ್ರೆ ಧ್ವಜಸ್ತಂಭದ ಬಳಿ ಪ್ರತಿಭಟನಾಕಾರರು ನಿಂತಿದ್ರು. ಅವರನ್ನ ಆಗ್ಲಿಂದಲೂ ಕೂಡ ಅಲ್ಲಿಂದ ತೆರಳುವಂತೆ ಸಾಕಷ್ಟು ಬಾರಿ ಪೊಲೀಸರು ಸೂಚನೆ ನೀಡಿದ್ರು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆರಳೋದಿಲ್ಲ, ನಾವು ಮತ್ತೆ ಇಲ್ಲಿ ಹನುಮತ್ ಧ್ವಜವನ್ನ ಆರಿಸ್ತೀವಿ ಅಂತ ಇದ್ರು. ಜೊತೆಗೆ ಸರ್ಕಾರವು ಕೂಡ ಎಚ್ಚೆತ್ಕೊಳ್ಬೇಕು, ನಾವು ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಕೂಡ ಸರ್ಕಾರ ಈ ರೀತಿ ಹಠಮಾರಿ ಧೋರಣೆಯನ್ನ ಅನುಸರಿಸ್ತಾ ಇರೋದು ಸರಿಯಲ್ಲ ಅಂತೇಳಿ ಕಿಡಿಕಾರಿದ್ರು. ಆದ್ರೆ ಯಾವಾಗ ಪ್ರತಿಭಟನಾಕಾರರು ಅಲ್ಲಿಂದ ಹೋಗ್ಲಿಲ್ಲ, ಅನಂತರ ಅವರು ಲಾಠಿ ಚಾರ್ಜ್ ಮಾಡುವಂಥದ್ದು, ಜೊತೆಗೆ ಆ ಧ್ವಜಸ್ತಂಭದ ಬಳಿ ಕುಳಿತಿದ್ದಂತ ಮಹಿಳೆಯರನ್ನ ಬಲವಂತವಾಗಿ ಎಳೆದಾಕುವ ಮೂಲಕ ಆ ಏನು ಧ್ವಜಸ್ತಂಭದ ಸುತ್ತ ಬ್ಯಾರಿಕೇಡ್ ಅನ್ನ ಅಳವಡಿಸಿ ಯಾರು ಕೂಡ ಒಳಗಡೆ ಬರದವರ ರೀತಿ ಭದ್ರತೆಯನ್ನ ಮಾಡ್ಕೊಂಡು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯ, ಬ್ಯಾರಿಕೇಡ್ ಗಳನ್ನ ಪೊಲೀಸರ ಮೇಲೇನೆ ತಳ್ತಾ ಇದ್ದಾರೆ ಅಲ್ಲಿನ ಪ್ರತಿಭಟನಾಕಾರರು. ಪೊಲೀಸರು ಎಷ್ಟೇ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ಪ್ರತಿಭಟನಾಕಾರರ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಅದನ್ನ ವಿವರಿಸ್ತಾ ಹೋಗಿ ಆನಂದ್, ನೀವೇನ್ ಗಮನಿಸ್ತಿದ್ದೀರಿ, ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನ ವಿವರಿಸ್ತಾ ಹೋಗಿ. ಮಿತಾ, ಒಂದ್ ಕಡೆ ರಾಷ್ಟ್ರಧ್ವಜವನ್ನ ಆರ್ತಾ ಇದ್ರೆ ಅಂದ್ರೆ ಧ್ವಜಸ್ತಂಭದ ಮೇಲೆ ಹೋಗ್ತಾ ಇದೆ, ಇನ್ನೊಂದ್ ಕಡೆಯಿಂದ ಏನು ಬ್ಯಾರಿಕೇಡ್ ಹಾಕಿದ್ದಾರೆ ಆ ಬ್ಯಾರಿಕೇಡ್ ಬಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವಾಗ ಬ್ಯಾರಿಕೇಡ್ ಅನ್ನು ತಳ್ಳಲಿಕ್ಕೆ ಶುರು ಮಾಡಿದ್ರು, ಈಗ ಅವ್ರೆಲ್ಲಾರು ಕೂಡ ಲಾಠಿ ಚಾರ್ಜ್ ಮಾಡೋ ಮೂಲಕ ಮನ್ಸೋ ಇಚ್ಛೆ ಅವ್ರಿಗೆ ಕಳಿಸೋ ಮೂಲಕ ಅಲ್ಲಿಂದ ಚದುರಿಸ್ತಾ ಇರುವಂತದ್ದು. ಲಾಠಿಯನ್ನ ಹಿಡಿದು ಬೀಸಿದ ಬಳಿಕ ಈಗ ಏನಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ನೀವು ಕೂಡ, ಬೈಕ್ ಗಳ ಮೇಲೆ ಇಲ್ಲಿದ್ದಂತ ಕಾರ್ಯಕರ್ತರು ಬಿದ್ದಿದ್ದಾರೆ. ಅವರು ಯಾರಿಂದ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಬೀಳ್ತಾರೆ, ಅವ್ರನ್ನೂ ಕೂಡ ಲೆಕ್ಕಿಸಂತೆ ಮನೆ ಒಳಗಡೆ ಹೋದ್ರು ಕೂಡ, ಜೊತೆಗೆ ಅಂಗಡಿ ಮಳಿಗೆಗಳ ಕೆಳಗಡೆ ಹೋದ್ರು ಅವ್ರನ್ನ ಯಾರು ಬಿಡದಂತೆ ಮನಸೋ ಇಚ್ಛೆ ಬಾರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ತ್ರಿವರ್ಣ ಧ್ವಜ ಈಗಾಗಲೇ ಧ್ವಜಸ್ತಂಭದ ಮೇಲೆ ಏರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಪೊಲೀಸರು ಕಡೆಗೂ ಏನು ತ್ರಿವರ್ಣ ಧ್ವಜವನ್ನ ಆರಿಸೋ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಇಲ್ಲಿ ಎಲ್ಲೆಲ್ಲಿ ಬಿಲ್ಡಿಂಗ್ ಗಳ ಮೇಲೆ ನಿಂತಿದ್ರು ಅವ್ರನ್ನೆಲ್ಲರೂ ಕೂಡ ಓಡಿಸುವಂತದ್ದು, ಜೊತೆಗೆ ಇಲ್ಲಿದ್ದಂತ ಕಾರ್ಯಕರ್ತರು ಜೊತೆಗೆ ಈ ಗ್ರಾಮಸ್ಥರುಗಳನ್ನು ಕೂಡ ಇಲ್ಲಿಂದ ಚದುರಿಸಿ ಓಡಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಬಿಲ್ಡಿಂಗ್ ಮೇಲೆ ನಿಂತಿದ್ರು, ಎಲ್ಲಿ ಈ ಭಾಗದಲ್ಲಿ ನಿಂತಿದ್ರು ಅವರೆಲ್ಲರೂ ಕೂಡ ಚದುರಿಸಿ ಜೊತೆಗೆ ಲಾಠಿ ಬೀಸುವ ಮೂಲಕ ಅವ್ರನ್ನ ಹೆದರಿಸಿ ಓಡಿಸಿದ್ದಾರೆ. ಸದ್ಯ ಇಲ್ಲಿ ಪೊಲೀಸರು ಮಾತ್ರ ನಮಗೆ ಕಾಣೋದಕ್ಕೆ, ಅಂದ್ರೆ ಈ ಸರೌಂಡಿಂಗ್ ಏನಿದೆ ಇಲ್ಲಿ ಮಾತ್ರ ಪೊಲೀಸರು ಮಾತ್ರ ಕಾಣೋದಕ್ಕೆ ಸಿಗ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆ ನಡೀತಾನೆ ಇತ್ತು, ಆದ್ರೂ ಕೂಡ ಆಗಾಗ ಲಾಠಿ ಬೀಸುವಂತದ್ದು ಜೊತೆಗೆ ಒಂದಷ್ಟು ಚದುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಪೊಲೀಸರ
ಮಾತಿಗೆ ಇಲ್ಲಿ ಏನು ಬೆಲೆಯನ್ನ ಸಿಗ್ತಿರ್ಲಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆ ಬಿಟ್ಟು ತಗ್ಗೋದಿಲ್ಲ. ಅದರಲ್ಲೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬರ್ತಾರೆ ಅಂತ ಗೊತ್ತಾದ ಬಳಿಕ ಇವ್ರಿಗೆ ಒಂದು ಆನೆ ಬಲ ಬಂದಂಗ ಆಗಿತ್ತು. ನಮಗೆ ಒಂದಷ್ಟು ಶಕ್ತಿ ತೋರ್ತಾ ಇದ್ದಾರೆ, ಹಾಗಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅನ್ನೋ ನಿರೀಕ್ಷೆಯಲ್ಲಿದ್ದು. ಆದ್ರೆ ಪೊಲೀಸ್ನವರು ಆರ್ ಅಶೋಕ್ ಬರೋಕ್ಕೂ ಮೊದಲೇ ಇಲ್ಲಿರುವಂತಹ ಪ್ರತಿಭಟನಾಕಾರರನ್ನ ತೆಗೆದುಸುವಂತದ್ದು, ಜೊತೆಗೆ ಕೆಲವೇ ಕ್ಷಣದಲ್ಲಿ ಕೆಲವರನ್ನ ಅರೆಸ್ಟ್ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ KSRP ತುಕಡಿ ಸೇರಿದಂತೆ ಸಾಕಷ್ಟು ರಿಸರ್ವ್ ವೆಹಿಕಲ್ಗಳು ಬಂದಿರುವಂತದ್ದು, ಅವರಲ್ಲಿ ಅವನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಈಗಾಗಲೇ ಪೊಲೀಸ್ನವರು ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಲಾಠಿ ಚಾರ್ಜ್ ಮಾಡುವಂತದ್ದು ಅಥವಾ ಮುಂದುವರೆದ್ರೆ ಯಾವ ರೀತಿ ಈ ಒಂದು ಘಟನೆಯನ್ನ ಅಥವಾ ಇಲ್ಲಿ ನಡೆಯುವಂತ ಅಹಿತಕರ ಘಟನೆಯನ್ನ ಯಾವ ರೀತಿ ನಿಯಂತ್ರಿಸಬಹುದು ಅದಕ್ಕೆಲ್ಲ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಈಗಾಗಲೇ ತ್ರಿವರ್ಣ ಧ್ವಜಸ್ತಂಭದಲ್ಲಿ ಆರ್ತಾ ಇರುವಂತದ್ದು. ಈಗ ಅಂತೂ ಪೊಲೀಸ್ನವರು ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜವನ್ನ ಆರಿಸಿದ್ದಾರೆ. ಆ ಮೂಲಕ ಇಲ್ಲಿದ್ದಂತ ಏನು ಹನುಮ ಧ್ವಜವನ್ನ ಇಳಿಸಿ ಕೊನೆಗೂ ಇಲ್ಲಿ ತ್ರಿವರ್ಣ ಧ್ವಜವನ್ನ ಹಾಕಿರುವಂತದ್ದು. ಅದ್ರ ಜೊತೆಗೆ ಇಲ್ಲಿ ಆಕ್ರೋಶ ಮತ್ತೊಂದು ಕೇಳಿ ಬರ್ತಾ ಇರುವಂತದ್ದು, ಏನು ಮಧ್ಯಾಹ್ನದ ಟೈಮು, ಅದರಲ್ಲೂ ಕೂಡ ಈ ರೀತಿ ಘಟನೆಗಳ ಸಂದರ್ಭದಲ್ಲಿ ಎಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನ ಹಾರಿಸೋದಿಲ್ಲ. ಇದು ಅಂದ್ರೆ ನಮ್ಮ ತ್ರಿವರ್ಣ ಧ್ವಜಕ್ಕೆ, ನಮ್ಮ ರಾಷ್ಟ್ರಕ್ಕೆ ಅವಮಾನ ಮಾಡಿ ಈ ರೀತಿ ಒಂದು ಧ್ವಜವನ್ನ ಹಾರಿಸ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಯಾವಾಗ ಬೇಕು ಆವಾಗ ತ್ರಿವರ್ಣ ಧ್ವಜ ಆರಿಸೋದು ಸರಿಯಲ್ಲ ಅಂತೇಳಿ ಕಿಡಿಕಾರ್ತಾ ಇರುವಂತದ್ದು ಘಟನೆಯನ್ನ, ಅದರಲ್ಲೂ ಕೂಡ ಈ ಒಂದು ವಿವಾದವನ್ನ ಮತ್ತೊಂದು ಸ್ವರೂಪಕ್ಕೆ ತೆಗೆದುಕೊಳ್ಳುವಂತದ್ದು, ಜೊತೆಗೆ ಜನರ ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ, ಜೊತೆಗೆ ತ್ರಿವರ್ಣ ಧ್ವಜ ಅಂದ್ರೆ ಯಾರು ಮುಟ್ಟೋಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿ ಒಂದು ತ್ರಿವರ್ಣ ಧ್ವಜವನ್ನ ಹಾರಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪೊಲೀಸ್ನವರು ಎಷ್ಟೇ ಎದುರಿಸಿದ್ರು ಕೂಡ ಮತ್ತೆ ಈ ಘಟನಾ ಸ್ಥಳಕ್ಕೆ ಬರುವಂತದನ್ನ ಇಲ್ಲಿ ಗಮನಿಸಬಹುದು. ಯಾವಾಗ ಪ್ರತಿಭಟನಾಕಾರರು ಲಾಠಿ ಹಿಡಿದು ಎದುರಿಸಿದ್ರು, ಮತ್ತೆ ಒಂದಷ್ಟು ದೂರ ಓಡುವಂತ ಪ್ರತಿಭಟನಾಕಾರರು ಮತ್ತೆ ಆ ಬ್ಯಾರಿಕೇಡ್ ಬಳಿಯನ್ನೇ ಬಂದಿರುವಂತದ್ದು, ಮತ್ತೆ ಅವರು ಆಕ್ರೋಶವನ್ನ ಮುಂದುವರಿಸಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಇವತ್ತಿನ ಆಕ್ರೋಶ ಇವತ್ತಿಗೆ ನಿಲ್ಲೋದಿಲ್ಲ. ಯಾಕೆಂದ್ರೆ ಕ್ಷಣಕ್ಕೆ ಕೂಡ ಆಕ್ರೋಶ ಹೆಚ್ಚಾಗ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಏನು ಲಾಠಿ ಏಟು ಒಬ್ಬರಿಗೆ ಬಿದ್ದು ರಕ್ತ ಕೂಡ ಬರ್ತಾ ಇರುವಂತದ್ದು, ಕಿವಿ ಹತ್ರ ರಕ್ತ ಹರಿತಾ ಇದೆ. ಆದ್ರೂ ಕೂಡ ಅದ್ಯಾವುದನ್ನು ಲೆಕ್ಕಿಸಂತೆ ಇಲ್ಲಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನಾವು ಇಲ್ಲಿಂದ ಯಾವುದೇ ಕಾರಣಕ್ಕೂ ಕೂಡ ಜಗ್ಗೋದಿಲ್ಲ ಅಂತ ಇರುವಂತದ್ದು. ಅದ್ರ ಜೊತೆಗೆ ಇಲ್ಲಿ ಆಶ್ಚರ್ಯ ಅಂದ್ರೆ ಆನಂದ್, ನಾವು ಗಣಿಗ ರವಿ ಅವರ ಪ್ರತಿಕ್ರಿಯೆ ಗಮನಿಸ್ತಾ ಇದ್ದಾಗ ಹೇಳ್ತಿದ್ರು ಇದೊಂದು ಪ್ಲಾಂಟೆಡ್ ಪ್ರೊಟೆಸ್ಟ್, ಅಲ್ಲಿ ಯಾರು ಕೂಡ ಸ್ಥಳೀಯ ಗ್ರಾಮಸ್ಥರಿಗೆ ಇವೆಲ್ಲ ಗೊತ್ತೇ ಇಲ್ಲ ಅಂತ ಹೇಳಿ. ದೃಶ್ಯದಲ್ಲಿ ನಮಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣೋಕ್ ಸಿಗ್ತಿದ್ದಾರೆ ಅಂತ ಹೇಳಿ. ಈ ಧ್ವಜಸ್ತಂಭದ ಬಳಿಯಲ್ಲಿ ಹೋಗಿ ಧ್ವಜ ಕಟ್ಟೋ ಪ್ರಯತ್ನದಲ್ಲೂ ಕೂಡ ಮಹಿಳೆಯರು ಮುಂದಿದ್ರು. ಈ ಪ್ರತಿಭಟನೆ ಸಂದರ್ಭದಲ್ಲೂ ಕೂಡ ಮಹಿಳೆಯರು. ಇವರೆಲ್ಲ ಎಲ್ಲಿನವರು? ಗ್ರಾಮಸ್ಥರಲ್ವಾ? 100ಕ್ಕೆ 100 ಭಾಗ ಅವರೆಲ್ಲ ಗ್ರಾಮಸ್ಥರೇ, ಅಕ್ಕಪಕ್ಕದ ಮನೆಯವರೇ. ಜೊತೆಗೆ ಆ ಧ್ವಜಸ್ತಂಭ ನಿರ್ಮಾಣಕ್ಕೆ ಅವರು ಕೂಡ ಕೂಲಿ ನಾಲಿ ಮಾಡ್ಕೊ ಬಂದಂತ ಹಣದಲ್ಲಿ ಅವರು ಒಂದಷ್ಟು ನೆರವನ್ನ ನೀಡಿರುವಂತದ್ದು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ನೆರವು ನೀಡಲಿಲ್ಲ ಅಂದ್ರು ತಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಸಹಾಯವನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ರಾಷ್ಟ್ರಧ್ವಜನ ಅಥವಾ ಕನ್ನಡ ಬಾವುಟವನ್ನ ಆರಿಸ್ತೀವಿ ಅಂತ ಮೊದಲೇ ನಿರ್ಧಾರ ಮಾಡ್ಕೊಂಡಿಲ್ಲ. ಅವರು ಪರ್ಟಿಕ್ಯುಲರ್ ಆಗಿ ನಾವು ಇಲ್ಲಿ ಹನುಮ ಧ್ವಜವನ್ನ ಆರಿಸ್ತೀವಿ ಅಂತಲೂ ಕೂಡ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಯಾವಾಗೆಲ್ಲ ಗ್ರಾಮ ಪಂಚಾಯತಿಗೆ ಮನವಿ ಕೊಟ್ಟಿದ್ದಾರೆ ಆಗೆಲ್ಲ ಕೂಡ ಪರ್ಟಿಕ್ಯುಲರ್ ಆಗಿ ಅವರು ಮನವಿ ಮಾಡ್ಕೊಂಡಿರುವಂತದ್ದು ಮೆನ್ಷನ್ ಮಾಡಿದ್ದಾರೆ. ನಾವು ಇಲ್ಲಿ ಹನುಮ ಧ್ವಜವನ್ನ ಹಾರಿಸ್ತೀವಿ, ಅದಕ್ಕಾಗಿ ನಾವು ಧ್ವಜಸ್ತಂಭವನ್ನ ನಿರ್ಮಾಣ ಮಾಡ್ತಾ ಇದೀವಿ, ಅದಕ್ಕೆ ಅನುಮತಿ ಕೊಡಿ ಅಂತ. ಅದ್ರ ಜೊತೆಗೆ ಏನು ಗ್ರಾಮ ಪಂಚಾಯತಿಯ ಲೆಡ್ಜರ್ ಏನಿದೆ ಅಲ್ಲೂ ಕೂಡ ಅದೇ ರೀತಿ ಉಲ್ಲೇಖ ಆಗಿರುವಂತದ್ದು. ಆದ್ರೆ ಹೊರಬಿದ್ದಿರುವಂತಹ ಆದೇಶದ ಪ್ರತಿ, ಅದರಲ್ಲೂ ಕೂಡ ಎಡವಟ್ಟನ್ನ ಮಾಡ್ಕೊಂಡು ಆದೇಶದ ಪ್ರತಿಯನ್ನು ನೀಡಿದ್ದಾರೆ. ಅದರಲ್ಲಿ ಏನು ಗ್ರಾಮ ಪಂಚಾಯತಿಯಿಂದ ಅನುಮತಿ ನೀಡಿರುವಂತದ್ದು ಕೇವಲ ತ್ರಿವರ್ಣ ಧ್ವಜ ಹಾಗೂ ಕನ್ನಡ ಬಾವುಟಕ್ಕೆ ಮಾತ್ರ ಅಂತ ಹೇಳಿರುವಂತದ್ದು. ಇದು ಒಂದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಕೆಲವು ಕಾಂಗ್ರೆಸ್ಸಿಗರು ಅದರಲ್ಲೂ ಕೂಡ ಅವರು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು, ಶಾಸಕ ರವಿಕುಮಾರ್ ಅವರು ಬೇಕು ಅಂತಲೇ ಈ ಒಂದು ವಿವಾದನ ಹುಟ್ಟಾಕಿದ್ದಾರೆ ಅಂತೇಳಿ ಈ ಭಾಗದ ಗ್ರಾಮಸ್ಥರು ಹಾಗೂ ಇಲ್ಲಿರುವಂತಹ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಗಣಿಗ ರವಿ ಅವರು ಬಿಜೆಪಿಯವರು ಹಾಗೂ JDS ವಿರುದ್ಧ ಪರೋಕ್ಷವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ವಿವಾದವನ್ನ ಇಟ್ಕೊಂಡು ಒಂದಷ್ಟು ದೊಡ್ಡ ಮಟ್ಟಿಗೆ ಹೈಪ್ ಪಡೆದುಕೊಂಡು ಜನರನ್ನ ಎತ್ಕಟ್ಟುವಂಥದ್ದು, ಜೊತೆಗೆ ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ JDS ಹಾಗೂ ಬಿಜೆಪಿ ಮುಂದಾಗಿದೆ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಈ ಇಲ್ಲಿ
ಗ್ರಾಮಸ್ಥರೇ ಇಲ್ಲ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಬಹುತೇಕ ಇಲ್ಲಿರುವಂತದ್ದು ಗ್ರಾಮಸ್ಥರು, ಜೊತೆಗೆ ಬೇರೆ ಗ್ರಾಮಗಳಿಂದ ಏನಾದ್ರೂ ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ಈ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಇದು ದೊಡ್ಡ ಗ್ರಾಮ, ಜೊತೆಗೆ ಹೋಬಳಿ ಕೇಂದ್ರ. ಯಾವುದೇ ಗ್ರಾಮದಲ್ಲಾಗ್ಲಿ ಹೊರಗಡೆಯಿಂದ ಬಂದು ಗಲಾಟೆ ಮಾಡ್ತಾರೆ ಅಂದ್ರೆ ಆ ಗ್ರಾಮದ ನಿವಾಸಿಗಳು ಸುಮ್ಮನೆ ಇರೋರು ಅಲ್ಲ. ಯಾಕೆಂದ್ರೆ ಅವ್ರವ್ರಿಗೆ ಬಂದು ಮತ್ತೊಬ್ರು ಬಂದು ಗಲಾಟೆ ಮಾಡ್ತಾರೆ ಅಂದ್ರೆ ಯಾರು ಕೂಡ ಸಹಿಸೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಮಾತ್ರ ಅಲ್ಲ, ಊರಿಗೂ ಕೆಟ್ಟ ಹೆಸರು ಬರುವಂತ ಸಾಧ್ಯತೆ ಇರ್ತದೆ. ಜೊತೆಗೆ ಆ ತರದ ಘಟನೆಗಳಿಗೆ ಗ್ರಾಮಸ್ಥರು ಅವಕಾಶ ಮಾಡಿಕೊಡೋದಿಲ್ಲ. ಹಾಗಾಗಿ ಇಲ್ಲಿರುವಂತ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಗ್ರಾಮಸ್ಥರಿಗೆ ಸಾಥ್ ನೀಡೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಬಂದಿರುವಂತದ್ದು. ಆದ್ರೆ ಕಾರ್ಯಕರ್ತರು ಹಾಗೇನು ಬಿಜೆಪಿ ಹಾಗೂ ಜೆಡಿಎಸ್ ಇದೆ ಒಂದಷ್ಟು ರಾಜಕೀಯವಾಗಿ ಬಳಸ್ಕೊಳ್ತಾ ಇರುವಂತದ್ದು ನಿಜ. ಯಾಕೆಂದ್ರೆ ಈ ಒಂದು ಪ್ರಕರಣವನ್ನ ಹೈಪ್ ಪಡೆದುಕೊಂಡು, ಜೊತೆಗೆ ರಾಜ್ಯದಲ್ಲೇ ಒಂದು ದೊಡ್ಡ ಪ್ರಕರಣವನ್ನಾಗಿ ಮಾಡಿ, ಜೊತೆಗೆ ಜನರಲ್ಲಿ ಹಿಂದೂ ಭಾವನೆಗೆ ಕಾಂಗ್ರೆಸ್ನವರು ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋ ಬಿಂಬಿಸುವ ಮೂಲಕ ಒಂದಷ್ಟು ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋ ಲೆಕ್ಕಾಚಾರ ಕೂಡ ಇದೆ. ಅದೇ ಅಲ್ಲಗಳಿವಂಗಿಲ್ಲ. ಆದ್ರೆ ಗ್ರಾಮಸ್ಥರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ನಿಜ. ಆ ಗ್ರಾಮಸ್ಥರ ಜೊತೆಗೆ ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ಹಲವು ಸಂಘಟನೆಗಳು ಹಾಗೂ ಅದರಲ್ಲೂ ಕೂಡ ಪ್ರಮುಖವಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಭಾಗಿಯಾಗಿರುವಂತದ್ದು ಸತ್ಯ. ಸ್ಮಿತಾ, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಆನಂದ್, ನಾವು ಕೈಯಲ್ಲಿ ಚಾಕು ಹಿಡಿದು ಪ್ರತಿಭಟನೆಗೆ ಬಂದಿರೋದು ನೋಡಿ. ಉದ್ದೇಶ ಏನೇ ಸರಿಯಾಗಿದ್ರು ಕೂಡ ಆ ಪ್ರತಿಭಟನೆ ಮಾಡೋ ಕ್ರಮದಲ್ಲಿ ಯಾರೋ ಒಬ್ರು ತಪ್ಪು ಮಾಡ್ಬಿಟ್ರು ಕೂಡ ಇಡೀ ಪ್ರತಿಭಟನೆಯ ದಿಕ್ಕೇ ಸರಿ ಇಲ್ಲ ಅಂತ ಹೇಳಿ ನಾಳೆ ದಿನ ಜಡ್ಜ್ಮೆಂಟ್ ಬಂದ್ಬಿಡುತ್ತೆ. ಪ್ರತಿಭಟನಾಕಾರರ ಆಕ್ರೋಶ ಅದು ಯಾವ ಮಟ್ಟಕ್ಕಿದೆ, ಯಾವ ರೀತಿ ಹೆಚ್ಚಾಗ್ತಿದೆ, ಇದನ್ನ ವಿವರಿಸ್ತಾ ಹೋಗೋದಾದ್ರೆ. ಖಂಡಿತ ಸ್ಮಿತಾ, ಯಾರೋ ಒಬ್ರು ಮಾಡೋ ತಪ್ಪಿಗೆ ಇಡೀ ಸಮುದಾಯ ಅಥವಾ ಇಡೀ ಪ್ರತಿಭಟನೆ ಮಾಡೋರಿಗೆ ಕೆಟ್ಟ ಹೆಸರು ಬರುವಂತದ್ದು, ಅಥವಾ ಈ ಪೊಲೀಸ್ ವ್ಯವಸ್ಥೆಯ ವಿರುದ್ಧವಾಗಿ ಕೆಟ್ಟ ಹೆಸರು ಬರುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಆತ ಏಕಾಏಕಿ ಚಾಕುವನ್ನ ಹಿಡ್ಕೊಂಡ್ ಬರ್ತಾನೆ, ತಕ್ಷಣ ಅದನ್ನ ಸತ್ಸುವಂತ ಕೆಲಸವಾಗ್ತದೆ. ಯಾಕೆಂದ್ರೆ ಇಲ್ಲಿ ನೀವೇನಾದ್ರೂ ಧ್ವಜಸ್ತಂಭದಲ್ಲಿ ಹನುಮತ್ ಧ್ವಜವನ್ನ ಆರಿಸೋದಕ್ಕೆ ಬಿಡ್ಲಿಲ್ಲ ಅಂದ್ರೆ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀನಿ ಅಂತ ಹೆದರಿಸ್ತಾನೆ. ಆದ್ರೆ ಆತ ಯಾರ ಮೇಲೂ ಹಲ್ಲೆ ಮಾಡುವಂತದ್ದು ಅಥವಾ ಆ ಚಾಕು ಮೂಲಕ ಪೊಲೀಸ್ನವ್ರಿಗೆ ದಾಳಿ ಮಾಡುವಂತ ಕೆಲಸವನ್ನ ಮಾಡೋಕೆ ತಂದಿರಲಿಲ್ಲ. ಅದ್ರ ಬದಲಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಚಾಕುವನ್ನ ತಂದಿದ್ದ. ಆದ್ರೆ ಏನೇ ಆದ್ರೂ ಕೂಡ ಆತ ಇಲ್ಲಿಗೆ ಚಾಕು ತಂದಿದ್ದು ತಪ್ಪೆ. ಹಾಗಾಗಿ ಅವನ ವಿರುದ್ಧವೂ ಕೂಡ ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತದೆ. ಆದ್ರೆ ಆ ರೀತಿ ಮಾಡೋದು ಸರಿಯಲ್ಲ. ಯಾಕೆಂದ್ರೆ ಆ ಚಾಕು ಅವ್ನ ಏನಕ್ಕಾದ್ರೂ ತರಲಿ, ಅವ್ನ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ತಂದ್ರು ಕೂಡ ಒಂದ್ ಸ್ವಲ್ಪ ಎಡವಟ್ಟಾಯ್ತು ಅಂದ್ರೂ ಕೂಡ ಬೇರೆಯವರ ಪ್ರಾಣದ ಮೇಲೆ ಕುತ್ತು ತರುವಂತದ್ದು ಅಥವಾ ಬೇರೆ ರೀತಿಯ ಅಹಿತಕರ ಘಟನೆಗಳಿಗೆ ಸಾಕ್ಷಿ ಆಗ್ತದೆ. ಹಾಗಾಗಿ ಆ ತರದ್ ಸರಿಯಲ್ಲ ಅಂತ ಹೇಳಿ ಇನ್ನೂ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ಪೊಲೀಸರು ಆತನನ್ನ ಚಾಕುವನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ನಡೆಯುವಂತೆ ನೋಡ್ಕೊಂಡ್ರು. ಆದ್ರೆ ಆತ ಚಾಕು ತಂದಿದ್ದು ಸರಿಯಲ್ಲ ಅನ್ನೋ ಮಾತುಗಳು ಕೂಡ ಪ್ರತಿಭಟನಾಕಾರರು ಒಂದಷ್ಟು ಹೇಳಿದ್ರು. ಅದರಲ್ಲೂ ಕೂಡ ಪೊಲೀಸ್ನವರು ಯಾವುದೇ ರೀತಿಯ ಆ ತರದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಿರಂತೆ ಎಚ್ಚೆತ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಪೊಲೀಸ್ನವರು ಮತ್ತಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಅಂದ್ರೆ ಮುಂಜಾನೆಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಆದ್ರೆ ಯಾವಾಗ ವಿರೋಧ ಪಕ್ಷದ ನಾಯಕರು ಬರ್ತಾರೆ ಅಂತ ಗೊತ್ತಾಯ್ತು, ಆಗ ಮತ್ತಷ್ಟು ಭದ್ರತೆಯನ್ನ ಜಾಸ್ತಿ ಮಾಡಿರುವಂತದ್ದು. ಅನಿವಾರ್ಯವಿತ್ತು. ಅಂದ್ರೆ ಒಂದಷ್ಟು ಜನನ ಬಂಧನ ಮಾಡೋದಕ್ಕೂ ಕೂಡ ಈಗಾಗಲೇ ಎಲ್ಲಾ ತರದ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಪೊಲೀಸರು. ಎಂತಹ ಪರಿಸ್ಥಿತಿ ಬಂದ್ರು ಕೂಡ ಎದುರಿಸೋ ನಿಟ್ಟಿನಲ್ಲಿ ಈಗಾಗಲೇ ಸಜ್ಜಾಗಿರುವಂತದ್ದು. ಈಗಾಗಲೇ ವಿರೋಧ ಪಕ್ಷದ ನಾಯಕರು ಕೂಡ ಬಂದ್ರು, ಅವರ ದೃಶ್ಯಗಳು ಕೂಡ ಗಮನಿಸ್ಬೋದು. ಈಗಾಗಲೇ ವಿರೋಧ ಪಕ್ಷದ ನಾಯಕರು ಅಲ್ಲ ಅಂದ್ರೆ ಇಲ್ಲಿ ವಿರೋಧ ಪಕ್ಷದ ನಾಯಕರು ದೃಶ್ಯಗಳು ಗಮನಿಸೋದು ಸ್ಮಿತಾ. ಈಗಾಗಲೇ ಬಿಜೆಪಿ ಮಾಜಿ ಅಧ್ಯಕ್ಷ ಹಾಗೂ ಈ ಬಾರಿಯ ಲೋಕಸಭಾ ಚುನಾವಣೆ ಉಸ್ತುವಾರಿ ಹೊತ್ತಿರುವಂತ ಸಿ ಉಮೇಶ್ ಜೊತೆ ಜಿಲ್ಲಾಧ್ಯಕ್ಷರು ಬರ್ತಾ ಇದ್ದಾರೆ. ಅವ್ರು ಬರ್ತಿದ್ದಂತೆ ಅವ್ರ ಕಡೆ ಕಾರ್ಯಕರ್ತರು ಓಡೋಗುವಂತ ಕೆಲಸ ಮಾಡಿದ್ರು. ತಮಗಾಗಿರುವಂತ ಅನ್ಯಾಯವನ್ನ ಅವರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ವಿರೋಧ ಪಕ್ಷದ ನಾಯಕರಿಗೆ ಇಲ್ಲಾಗ್ತಾ ಇರುವಂತ ಅನ್ಯಾಯ ಜೊತೆಗೆ ತಮಗಾಗಿರುವಂತ ನೋವನ್ನ ಅವರ ಬಳಿ ಹೇಳ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಸರ್ಕಾರ ಅಂತ ನಮ್ಗೆ ಸ್ಪಂದಿಸ್ತಾ ಇಲ್ಲ, ನಿಮ್ಮ ಮೂಲಕನಾದ್ರೂ ಕೂಡ ಇಲ್ಲಿ ಒತ್ತಡ ಹಾಕುವಂತದ್ದು, ಜೊತೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇಲ್ಲಿ ಮತ್ತೆ ಹನುಮತ್ ಧ್ವಜವನ್ನ ಆರಿಸೋದಕ್ಕೆ ಅವಕಾಶ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಇದೀಗ ಕೆರಗೋಡು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಪ್ರತಿಭಟನಾಕಾರರ ಜೊತೆ ಮಾತನಾಡೋ ಪ್ರಯತ್ನ ಕೂಡ ಆಗ್ತಾ ಇದೆ. ಬಹುಶಃ ನಮ್ಮ ಪ್ರತಿನಿಧಿ ಆನಂದ್ ಅವರ ಪ್ರತಿಕ್ರಿಯೆ ಪಡ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಆಸ್ ಆಫ್ ನಾವು ಧನ್ಯವಾದ ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಆರ್ ಅಶೋಕ್ ಹಾಗೆ ಬಿಜೆಪಿಯ ಕೆಲ ನಾಯಕರು, ಬಹುಶಃ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಅಲ್ಲಿದ್ದಾರೆ. ಇದೀಗ ಕೆರಗೋಡು ಗ್ರಾಮಕ್ಕೆ ಬಂದಿದ್ದಾರೆ. ಈಗೇನು ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ, ನಿನ್ನೆ ಇಷ್ಟೊತ್ತಿಗೆ ನಿಮಗೆ ಗೊತ್ತಿರುವ ಯಾವುದೋ ಒಂದು ನಾರ್ಮಲ್ ಗ್ರಾಮ, ಒಂದು ಪುಟ್ಟ ಹಳ್ಳಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಶಾಂತವಾಗಿ ತಂಪಾಡಿಗೆ ತಾವು ಜೀವನನ ಸಾಗಿಸ್ತಾ ಇದ್ದ ಗ್ರಾಮಸ್ಥರು ಒಂದು ಧ್ವಜವನ್ನ ಕೆಳಗಿಳಿಸಿದ್ರು ರಾತ್ರೋರಾತ್ರಿ ಅನ್ನೋ ಕಾರಣಕ್ಕೆ ಇವತ್ತು ಇಡೀ ಗ್ರಾಮದ ಚಿತ್ರಣವೇ ಬದಲಾಗಿ ಹೋಗಿದೆ. ಪೊಲೀಸರ ಬ್ಯಾರಿಕೇಡ್, ಹೆಚ್ಚುವರಿಯಾಗಿ ಪೊಲೀಸ್ ತುಕಡಿಗಳನ್ನ ನಿಯೋಜನೆ ಮಾಡಿರೋದು, ತಳ್ಳಾಟ, ನೂಕಾಟ, ಲಘು ಲಾಠಿ ಪ್ರಹಾರ
ಪ್ರತಿಭಟನಾಕಾರರ ಆಕ್ರೋಶ ಬೆಳಗ್ಗಿನಿಂದಲೂ ಕೂಡ ತಮ್ಮ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನ ಬದಿಗಿಟ್ಟು ಕೆರಗೋಡು ಗ್ರಾಮದ ಬಹುತೇಕ ಮಂದಿ ಇವತ್ತು ಆ ಒಂದು ಧ್ವಜಸ್ತಂಭದ ಬಳಿಯಲ್ಲಿ ಜಮಾವಣೆಗೊಂಡಿದ್ದಾರೆ. ಇವತ್ತು ಆ ಗ್ರಾಮದ ಕಡೆಗೆ ರಾಜಕೀಯ ನಾಯಕರು ಕೂಡ ದೌಡಾಯಿಸ್ತಾ ಇದ್ದಾರೆ. ವಿರೋಧ ಪಕ್ಷದವರು, ಹಾಗೆ ಆ ಜಿಲ್ಲೆಗೆ ಸಂಬಂಧಪಟ್ಟ ಉಸ್ತುವಾರಿಗಳು, ಹಾಗೆ ಆ ಜಿಲ್ಲೆಯ ಶಾಸಕರು, ಜನಪ್ರತಿನಿಧಿಗಳು ಎಲ್ಲರ ಗಮನ ಇದೀಗ ಕೆರಗೋಡು ಗ್ರಾಮ. ಒಂದು ಕಡೆ ರಾಜಕೀಯ ಕೆಸರೆರಚಾಟ ಕೂಡ ಪ್ರಾರಂಭವಾಗಿದೆ, ಮತ್ತೊಂದು ಕಡೆಯಲ್ಲಿ ಆ ಗ್ರಾಮಸ್ಥರ ಆಕ್ರೋಶ. ಅವರಿಗೆ ಯಾರಿಗೂ ಕೂಡ ಈ ರಾಜಕೀಯ ಬೇಕಾಗಿಲ್ಲ. ಬೇಕಾಗಿದ್ದು ತಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರಲಾಗಿದೆ. ರಾತ್ರೋರಾತ್ರಿ ಹನುಮತ್ ಧ್ವಜವನ್ನ ಕೆಳಗಿಳಿಸುವ ಮೂಲಕ ನಾವೆಲ್ಲರೂ ಕೂಡ ಪರವಾನಗಿಯನ್ನ ಪಡೆದು, ಅನುಮತಿಯನ್ನ ಪಡೆದು ಆ ಧ್ವಜವನ್ನ ಸರ್ವಾನುಮತವಾಗಿ ಅಲ್ಲಿ ಕಟ್ಟಿದ್ವಿ. ಅದನ್ನ ನಮಗೆ ತಿಳಿಸದೆ, ಗ್ರಾಮಸ್ಥರಿಗೆ ಮಾಹಿತಿಯನ್ನ ನೀಡದೆ ರಾತ್ರೋರಾತ್ರಿ ಪೊಲೀಸರ ಬಲವನ್ನ ಪ್ರಯೋಗಿಸಿ ಕೆಳಗಿಳಿಸಿದ್ದಾರೆ. ಇದು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ, ನಮಗೆ ಮಾಡಿರುವ ಅಪಮಾನ, ನಮ್ಮ ಧರ್ಮಾಚರಣೆಗೆ ಮಾಡಿರುವ ಅಪಮಾನ. ಇದಕ್ಕೆ ಕ್ಷಮೆಯಾಚಿಸಬೇಕು. ಹಾಗೆ ಮತ್ತೊಮ್ಮೆ ಅಲ್ಲಿ ಹನುಮತ್ ಧ್ವಜ ಹಾರಾಡ್ಲಿಕ್ಕೆ ಅನುಮತಿಯನ್ನ ನೀಡಬೇಕು ಅನ್ನೋ ಒಂದೇ ಆಗ್ರಹ. ಅದು ಕಾಂಗ್ರೆಸ್ನಿಂದ ಆಗುತ್ತೋ, ಬಿಜೆಪಿಯಿಂದ ಆಗುತ್ತೋ, JDSನಿಂದ ಆಗುತ್ತೋ, ಪಕ್ಷಾತೀತವಾಗಿ ಅವರು ಆಗ್ರಹಿಸ್ತಿರೋದು ಇಷ್ಟೇನೆ. ಅಲ್ಲಿರುವ ಗ್ರಾಮಸ್ಥರು ಕೂಡ ಇನ್ಫ್ಯಾಕ್ಟ್ ಎಷ್ಟೋ ಮಂದಿ ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ ಹೇಳ್ತಾ ಇದ್ರು, ನಮ್ಗೆ ಯಾವುದೇ ಪಕ್ಷದ ಹಂಗಿಲ್ಲ, ನಾವು ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲ ಅಥವಾ ಯಾವುದೋ ಸಂಘಟನೆಯಿಂದ ಪ್ರಚೋದನೆಗೆ ಒಳಗಾಗಿ ಪ್ರತಿಭಟನೆಗೆ ಬಂದಿಲ್ಲ. ನಮ್ಮೂರಿದು, ನಮ್ಮೂರು, ನಮ್ಮ ದೇವಸ್ಥಾನ, ನಮ್ಮ ದೇವಸ್ಥಾನದ ಮುಂದೆ ನಾವು ನಮ್ಮ ಧರ್ಮದ ಸಂಕೇತವಾದ ಹನುಮತ್ ಧ್ವಜವನ್ನ ಹಾರಿಸದೆ ಮತ್ತೆ ಇನ್ನೇನು ಮಾಡಬೇಕಾಗಿತ್ತು ಅನ್ನೋದು ಅವರ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ಆಗ್ರಹಿಸುತ್ತಿದ್ದಾರೆ. ಹಾಗೆ ಆಗಿರುವ ಅಪಮಾನವನ್ನ ಸರಿಪಡಿಸಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಆ ಆಗ್ರಹ, ಆಕ್ರೋಶದ ಸ್ವರೂಪ, ಪ್ರತಿಭಟನೆಯ ಸ್ವರೂಪವನ್ನ ಪಡೆದುಕೊಂಡಿದೆ. ಹೀಗಾಗಿ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡುವ ಸಲುವಾಗಿ ಪೊಲೀಸರ ಭದ್ರತಾ ವ್ಯವಸ್ಥೆ ಅಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಆಲ್ಮೋಸ್ಟ್ ಆ ಧ್ವಜಸ್ತಂಭದ ಸುತ್ತಲೂ ಕೂಡ ಒಂದು 10 ರಿಂದ 15 ಮೀಟರ್ ಅಂತರದಲ್ಲಿ ಜನರನ್ನ ಕಂಟ್ರೋಲ್ ಮಾಡುವಲ್ಲಿ ಪೊಲೀಸ್ ಯಶಸ್ವಿಯಾಗಿದ್ದಾರೆ. ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಇಟ್ಟಿದ್ದಾರೆ. ಹೆಚ್ಚಿನ ಪೊಲೀಸ್ ತುಕಡಿಗಳನ್ನ ಅಲ್ಲಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಆದರೂ ಕೂಡ ಜನ ಅಲ್ಲಿಂದ ಹೋಗ್ತಿಲ್ಲ, ಕದಲ್ತಾ ಇಲ್ಲ. ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಇದೀಗ ವಿರೋಧ ಪಕ್ಷದ ನಾಯಕರುಗಳು ಕೂಡ ಆಗಮಿಸ್ತಿರೋದ್ರಿಂದ ಹಿಂದೂ ಸಂಘಟನೆಗಳು ಕೆಲವೊಂದೇನು ಕೈ ಜೋಡಿಸಿತ್ತು ಪ್ರತಿಭಟನೆಗೆ, ಅವರು ಹಾಗೆ ಇದೀಗ ವಿರೋಧ